ಗುಜರಾತ್ನಲ್ಲಿ ಅನೈತಿಕ ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿ ಹೆಂಡತಿಯನ್ನೇ ಹತ್ಯೆ ಮಾಡಲಾಗಿದೆ. ತಮ್ಮ ಬಂಗಲೆಯ ಮರದ ಪೆಟ್ಟಿಗೆಯಲ್ಲಿ ಶವವನ್ನ ಪತಿ ಬಚ್ಚಿಟ್ಟಿದ್ದ. ಕೊಲೆಯ ನಂತರ ಹೆಂಡತಿಯನ್ನ ಕೊಲೆ ಮಾಡಿ ಮರದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿರ್ತಾನೆ. ಮರ ತುಂಬಿ ಮರದಲ್ಲಿ ಮೃತದೇಹವನ್ನ ಬಚ್ಚಿಟ್ಟಿದ್ದ. ತಮ್ಮ ಬಂಗಲೆಯ ಮರದ ಪೆಟ್ಟಿಗೆಗೆ ಮರಳನ್ನ ತುಂಬಿ ಈತ ಮೃತದೇಹವನ್ನ ಬಚ್ಚಿಟ್ಟಿದ್ದ. ಕೊಲೆಯ ಬಳಿಕ ಪತ್ನಿ 4 ದಿನದಿಂದ ನಾಪತ್ತೆ ಆಗಿದ್ದಾಳೆ ಅಂತೇಳಿ ದೂರನ್ನ ನೀಡಿರ್ತಾನೆ. ದೂರು ನೀಡಿದ 2 ದಿನದ ಬಳಿಕ ವಿಶಾಲ್ ಸಾಳ್ವೆ ನಾಪತ್ತೆ ಆಗಿದ್ದ. ಪೊಲೀಸರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ತಂದೆ ಪತ್ರವನ್ನ ಕೊಟ್ಟಿದ್ದಾನೆ ಪುತ್ರ. ಪತ್ರದಲ್ಲಿ ಶಿಲ್ಪಾಳನ್ನ ತಾನು ಕೊಲೆಗೈದಿದ್ದಾಗಿ ಪತಿ ಒಪ್ಪಿಕೊಂಡಿದ್ದ ವಿಶಾಲ್ ಸಾಳ್ವೆ. ಸೂರತ್ ಗ್ರಾಮೀಣ ಪ್ರದೇಶದಲ್ಲಿ ಸದ್ಯ ಆರೋಪಿ ವಿಶಾಲ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಫೋಟೋಗಳನ್ನ ಗಮನಿಸ್ತಾ ಇದ್ದೀರಾ. ಕೊಲೆಯಾದ ಮಹಿಳೆ ಶಿಲ್ಪಾ ಏನಿದ್ದಾಳೆ, ಆಕೆ ತನ್ನ ಪತಿಯ ಜೊತೆಯಲ್ಲಿ ಇರುವಂತಹ ಫೋಟೋ ಇದು. ಆಕೆಯನ್ನ ಕೊಲೆ ಮಾಡಿ ಮರದ ಪೆಟ್ಟಿಗೆಯಲ್ಲಿ ಮರಳನ್ನ ತುಂಬಿ ಅದರಲ್ಲಿ ಆಕೆಯ ಮೃತದೇಹವನ್ನ ಬಚ್ಚಿಟ್ಟು ಆತ ನಾಪತ್ತೆಯಾಗಿರ್ತಾನೆ. ನಾಪತ್ತೆಯಾದ ನಂತರ ತನ್ನ ಹೆಂಡತಿಯೂ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಆತ ಅಲ್ಲಿ ದಾಖಲಿಸಿರ್ತಾನೆ. ಆ ಕಂಪ್ಲೇಂಟ್ ಅನ್ನ ತನಿಖೆಗೆ ಅಂತೇಳಿ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಮಗ ಕೊಟ್ಟ ಪತ್ರದಲ್ಲಿ ಸತ್ಯ ಬಯಲಾಗಿದೆ. ಗುಜರಾತ್ನಲ್ಲಿ ಡಯಟಿಷಿಯನ್ ಆಗಿ ಶಿಲ್ಪಾ ಕೆಲಸವನ್ನ ಮಾಡ್ತಾ ಇದ್ರು. ಡೈಮಂಡ್ ಪಾಲಿಶ್ ಕಂಪನಿಯಲ್ಲಿ ವಿಶಾಲ್ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಗುಜರಾತ್ನ ಸೂರತ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಡೈಮಂಡ್ ಪಾಲಿಶ್ ಕಂಪನಿಯಲ್ಲಿ ವಿಶಾಲ್ ಕೆಲಸ ಮಾಡ್ತಾ ಇದ್ರೆ ಡೈಟಿಷಿಯನ್ ಆಗಿ ಶಿಲ್ಪಾ ಇದ್ರು. 2010ರಲ್ಲಿ ಇಬ್ಬರು ಮದುವೆಯಾಗಿರ್ತಾರೆ, ವಿಶಾಲ್ ಮತ್ತು ಶಿಲ್ಪಾ. ಇವರಿಗೆ 2 ಮಕ್ಕಳಿರುವಂಥದ್ದು. ಡೈಮಂಡ್ ಪಾಲಿಶ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವಿಶಾಲ್ ಅಲ್ಲಿ ಕೆಲಸವನ್ನ ಕಳ್ಕೊಂಡಿದ್ದ. ಶಿಲ್ಪಾಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ವಿಶಾಲ್ ಸಾಳ್ವೆಗೆ ಶಂಕೆ ಬರುತ್ತಂತೆ. ತಾನು ಕೆಲಸವನ್ನ ಕಳ್ಕೊಂಡಿರ್ತಾನೆ, ಜೊತೆಗೆ ಹೆಂಡತಿಯ ಮೇಲೆ ಅನುಮಾನ, ಬೇರೆ ಸಂಬಂಧ ಹೊಂದಿದ್ದಾಳೆ ಅಂತೇಳಿ ಈ ವಿಚಾರವಾಗಿಯೇ ಶಿಲ್ಪಾ ಜೊತೆ ವಿಶಾಲ್ ಸಾಳ್ವೆ ಜಗಳವನ್ನ ಮಾಡಿದ್ದ. ಕೋಪಗೊಂಡು ಪತ್ನಿಯನ್ನ ಕೊಲೆ ಮಾಡಿದ್ದಂತಹ ವಿಶಾಲ್ ಸಾಳ್ವೆ ಬಳಿಕ ತಮ್ಮದೇ ಹಳೆಯ ಬಂಗಲೆಯಲ್ಲಿ ಶವವನ್ನ ಇರಿಸಿದ್ದ. ಮರದ ಪೆಟ್ಟಿಗೆಯಲ್ಲಿ ಶಿಲ್ಪಾಳ ಶವವನ್ನ ಮರಳು ತುಂಬಿಸಿ ಇಟ್ಟು ಆತ ಅಲ್ಲಿಂದ ಹೋಗಿರ್ತಾನೆ ಪತಿ ವಿಶಾಲ್. ಅದಾದ ಮೇಲೆ ತನ್ನ ಪತ್ನಿ 4 ದಿನಗಳಿಂದ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿ ಹೋಗಿದ್ದಾಳೆ ಅಂತೇಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿರ್ತಾನೆ. ದೂರು ನೀಡಿದ 2 ದಿನಗಳ ಬಳಿಕ ವಿಶಾಲ್ ಸಾಳ್ವೆ ಕೂಡ ನಾಪತ್ತೆಯಾಗಿರ್ತಾನೆ. ಆಗ ವಿಶಾಲ್ ಸಾಳ್ವಿಯ ಮನೆ ಬಳಿ ಹೋಗಿ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಆತನ ತಂದೆ ಬರೆದಿದ್ದಂತಹ ಪತ್ರವನ್ನ ವಿಶಾಲ್ನ ಮಗ ಕೊಡ್ತಾನೆ. ಈ ಪತ್ರದಲ್ಲಿ ಆತ ನಾನೇ ಶಿಲ್ಪಾಳನ್ನ ಕೊಲೆಗೈದಿದ್ದೇನೆ, ನನ್ನ ಪತ್ನಿಯನ್ನ ನಾನೇ ಮರ್ಡರ್ ಮಾಡಿದ್ದೀನಿ ಅನ್ನೋದನ್ನ ಒಪ್ಪಿಕೊಂಡಿರ್ತಾನೆ. ಈ ಮೂಲಕ ಪ್ರಕರಣ ಹೊರಗೆ ಬಂದಿರುವಂಥದ್ದು. ಅದಾದ ನಂತರ ಸೂರತ್ನ ಗ್ರಾಮೀಣ ಭಾಗದಲ್ಲಿ ಆರೋಪಿ ವಿಶಾಲ್ನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.